ಇದು. ಇದ್ರದ್ದು ಇರೋದು 5 ರೂಪಾಯಿ ರೇಟು. ಇಟ್ಟು ಮಾರ್ತಾ ಇದ್ದ ಲೂಟಿ ಮಾಡಿ ಪೊಲೀಸ್ ಅಲ್ವಾ, ಒಂದ್ ಮಾತು ಹೇಳಿದ್ರೆ ಭಯ ಬೀಳ್ತಾರೆ, ನೋಡೋಣ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಅವ್ರ ಕಡೆಯಿಂದ ಹೇಳಕ್ ಹಚ್ಚಿದ್ದೆ. ಅಪ್ಪ ಪೊಲೀಸ್ ಅಪ್ಪ ಏನ್ ಮಾಡ್ದ ಅಂದ್ರೆ ನೀವು ಶಾಕ್. ಒಂದ್ ನಿಮಿಷ ಆಯ್ತು. ಇದ್ರದ್ದು ಇರೋದು 5 ರೂಪಾಯಿ ರೇಟು. ಈ ಅಪ್ಪ ನೋಡು ಎಷ್ಟು ಎಷ್ಟಿದು 5 ರೂಪಾಯಿ ಇದೆ. ನೀ ಹೇಳಿದ್ದು ಎಷ್ಟು? 10 ರೂಪಾಯಿ ಕೊಡ್ತೀಯ? ಅಲ್ಲ ಅಣ್ಣ, ಅಲ್ಲ ಅಣ್ಣ, ಅಲ್ಲ ಅಣ್ಣ, 12 ರೂಪಾಯಿ. ಅಲ್ಲ 12 ರೂಪಾಯಿ ಹೇಳ್ತಾರೆ. 10 ರೂಪಾಯಿ ತಗೊಂತಾರೆ. ನಾವು 12 ರೂಪಾಯಿ ಹೊಡೆಯೋದು ಎಲ್ಲ ಕಡೆ. ನಾ ಟೀಸ್ ಮಾತಾಡ್ತಾ ಇಲ್ಲ. ಇದು ನೋಡಿ ಸ್ನೇಹಿತರೆ, ಇದು ನೋಡಿ 5 ರೂಪಾಯಿ ಇರೋದು 10 ರೂಪಾಯಿ ಮಾರ್ತಾ ಇದ್ದಾನೆ. ಇದನ್ನ ಕೇಳೋರು ಯಾರು ಇಲ್ಲ. ಇದು ಡಬ್ಬಿ ಅಂಗಡಿ ಇಟ್ಕೊಂಡಿರೋದು. 12 ರೂಪಾಯಿ ಚಿಕ್ಕ ಗ್ಲಾಸ್ ಇದೆಯಾ? 12 ರೂಪಾಯಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಯುವ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ನಾನಿವತ್ತು ನಮ್ಮ ಆಫೀಸ್ಗೆ ಹೋಗಿದ್ದೆ. ಆಫೀಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಎಲ್ಲಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಈ ಸಿಲ್ಕ್ ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗೋ ರೋಡಲ್ಲಿ ಹೊಸ ರೋಡ್ ಜಂಕ್ಷನ್ ಅಂತ ಬರುತ್ತೆ. ಆ ಜಂಕ್ಷನಲ್ಲಿ ಒಂದು ಹೋಟ್ಲ್ ಬರುತ್ತೆ. ಆ ಹೋಟ್ಲ್ ಪಕ್ಕದಲ್ಲೇ ಒಂದು ಡಬ್ಬಿ ಅಂಗಡಿ ಇತ್ತು, ಟೀ ಅಂಗಡಿ. ಸೊ ಅಲ್ಲಿ ಒಂದು ಐಟಮ್ ಇತ್ತು. ಅದು ಯಾವ ಐಟಮ್ ಅನ್ನೋದು ನಿಮ್ಮ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ನೋಡಿ. ಎಸ್, ಇದೇ ಐಟಮ್ಮು. ಸೊ ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅದು ತಿಂತಾ ಇದ್ವಿ. ಅದೊಂದು ಒಳ್ಳೆ ನೆನಪು. ಆ ವಯಸ್ಸಲ್ಲಿ ನಮಗೆ ಈ ಕೆಂಪು ಕಲರ್ ಮೆಣಸಿನ್ಕಾಯಿ ಥರ ಬರೋದು, ಆಮೇಲೆ ಹುಳಿ ಹುಳಿಯಾಗಿ ಒಂದು 25 ಪೈಸೆ ಆವಾಗ. ಸೊ ಇದೆಲ್ಲ ತಿಂದದ್ದು ನೆನಪಿತ್ತಲ್ಲ, ಅದು ನೋಡಿದ ತಕ್ಷಣ ಅದೆಲ್ಲ ನೆನಪಾಯಿತು. ತಿನ್ನಬೇಕು ಅಂತ ಅನ್ನಿಸ್ತು, ಕ್ಯಾಶುವಲಿ ತಿನ್ನಬೇಕು ಅನ್ನಿಸ್ತು. ಹೋದೆ ತಿನ್ನಬೇಕು ಅಂತೇಳಿ. 5 ರೂಪಾಯಿ ಅಲ್ವಾ, ಒಂದೆರಡು ತಗೊಂಡು ತಿನ್ನೋಣ ಅಂತೇಳಿ. ಸೊ ಹೋದರೆ ಇವನು ಬಂದು, ಇವಾಗೇನು ಸ್ಟಾರ್ಟಿಂಗಲ್ಲಿ ವಿಡಿಯೋ ಇತ್ತಲ್ಲ, ವಿಡಿಯೋ ನೋಡಿದ್ದೀರ ನೀವು ಕೂಡ. ಇವನು ಬಂದು ಹಿಂದಿಯವನು. ಓಕೆ, ಅಂಗಡಿ ಮಾಡ್ಕೊಂಡಿದ್ದಾನೆ. ನನಗೆ ಬೇಕಾಗಿರೋ ಕೆಲವೊಂದು ಐಟಮ್ ತೊಗೊಂಡೆ. ಇದು ಒಂದೆರಡು ತೊಗೊಂಡು ತಿನ್ನೋಣ ಅಂತ ಇಸ್ಕೊಂಡೆ. 5 ರೂಪಾಯಿ ಇರೋದನ್ನು 10 ರೂಪಾಯಿ ಇಟ್ಟು ಮಾರ್ತಾ ಇದ್ದಾನೆ. ರಾಜಾರೋಷವಾಗಿ ಹಾಡು ಹಗಲೇನೆ ಜನಗಳನ್ನ ಲೂಟಿ ಮಾಡ್ತಾ ಇದ್ದಾನೆ. ಸೊ ನಾನು ಕೇಳಿದೆ, ಇದು ಇರೋದು 5 ರೂಪಾಯಿ ರೇಟು, ನಿನಗೆ ಯಾಕೆ ನಾನು 10 ರೂಪಾಯಿ ಕೊಟ್ಟು ತೊಗೊಂಡ್ಲಿ ಅಂತಂದ್ರೆ ಅವನು ಹೇಳ್ತಾ ಇದ್ದಾನೆ, ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದಾರೆ ಅಲ್ಲಿ, ಹೋಗಿ ಅವ್ರನ್ನ ಕೇಳೋಗು, ನನ್ನನ್ನು ಯಾಕೆ ಕೇಳ್ತಾ ಇದೀಯಾ, ನಾನು ಇಷ್ಟಕ್ಕೆ ಮಾರೋದು, ಬೇಕಾದ್ರೆ ತಗೋ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಆ ಶೆಡ್ ಪಕ್ಕದಲ್ಲೇ ಒಬ್ಬ ಪೊಲೀಸ್ ನಿಂತಿದ್ದ. ಯಾವ ಪೊಲೀಸು? ಟ್ರಾಫಿಕ್ ಪೊಲೀಸು. ನಾನೇ ನನ್ನ ಕಡೆ ಪೊಲೀಸ್ ಅಲ್ವಾ, ಒಂದು ಮಾತು ಹೇಳಿದ್ರೆ ಭಯ ಬೀಳ್ತಾರೆ, ನೋಡೋಣ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಅವ್ರ ಕಡೆಯಿಂದ ಹೇಳಕ್ಕೆ ಹಚ್ಚಿದ್ದೆ. ಅಪ್ಪ ಪೊಲೀಸ್ ಅಪ್ಪ ಏನು ಮಾಡ್ದ ಅಂದರೆ ನೀವು ಶಾಕ್ ಆಗ್ಬಿಡ್ತೀರ. ನೀವು ಆಡಿಯೋದಲ್ಲಿ ಕೇಳಿದ್ರಲ್ವ, ಏನು ಬೇಕಾದರೆ ತಗೋ, ಬೇಡ ಅಂದರೆ ಬಿಡು. ಪೊಲೀಸ್ ಅಧಿಕಾರಿ ಹೇಳ್ತಿರ್ತಕ್ಕಂಥ ಮಾತು, ಬೇರೆ ಯಾರೂ ಅಲ್ಲ, ಪೊಲೀಸ್ ಅಧಿಕಾರಿ. ಅವ್ರು ಟ್ರಾಫಿಕ್ ಅವನೇ ಆಗಿರ್ಬೋದು, ನ್ಯಾಯ ಇರೋ ಕಡೆ ಮಾತಾಡಬೇಕಾಗಿತ್ತಲ್ವ. ನ್ಯಾಯದ ಪರವಾಗಿ ಏನೂ ಮಾತಾಡಲಿಲ್ಲ. ಯಪ್ಪ, ನೀನು ಬೇಕಂದ್ರೆ ತಗೋ, ಬೇಡ ಅಂದ್ರೆ ಹೋಗು ಅಂತ ಇದ್ದಾನೆ. ಅಂದರೆ ಡೈರೆಕ್ಟಾಗಿ ಅವ್ನು ಸಪೋರ್ಟ್ ಮಾಡ್ತಿರೋದು ಆ ಶಾಪ್, ಆ ಅಂಗಡಿಯವನಿಗೆ, ಶಾಪ್ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, ಕಾನೂನ ಕಾಪಾಡುವಂಥ ಪೊಲೀಸರು, ಕಾನೂನ ಕಾಪಾಡುವಂಥ ಕೆಲಸ ಮಾಡುವಂಥವ್ರು. ಪೊಲೀಸ್ ಅಂತಂದರೆ ಪಬ್ಲಿಕ್ ಸರ್ವೆಂಟು ಅಲ್ವಾ, ಎಲ್ಲರೂ ಸರಿ ಸಮಾನವಾಗಿ ನೋಡಬೇಕು, ಕಾನೂನನ್ನ ಎತ್ತಿ ಹಿಡಿಬೇಕು, ಕಾನೂನನ್ನು ಉಳಿಸೋವಂಥ ಕೆಲಸಗಳನ್ನ ಮಾಡಬೇಕು. ಆದರೆ ಈ ಪೊಲೀಸ್ ಅಧಿಕಾರಿ ಬೇರೆ ಅಲ್ಲ, ಇವನು ಒಬ್ಬ ಪೊಲೀಸ್ ಅಧಿಕಾರಿ ಆ ಡಬ್ಬಿ ಅಂಗಡಿಯವನಿಗೆ ಸಪೋರ್ಟ್ ಮಾಡಿಕೊಂಡು 5 ರೂಪಾಯಿ ಇದ್ದದನ್ನು 10 ರೂಪಾಯಿ ಮಾರ್ತಾ ಇದ್ದಾನೆ ಸರ್, 10 ರೂಪಾಯಿ ಇದ್ದದನ್ನು 20 ರೂಪಾಯಿ ಮಾರ್ತಾ ಇದ್ದಾನೆ. ಇದು ಎಷ್ಟು ಸರಿ ಸರ್? ನೀವು ನಿಮ್ಮ ಕಡೆಯಿಂದ ಈ ಮಾತು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನಾನೇ ಮಾತಾಡೋಕೆ ಹೋಗ್ಲಯ್ಯ ಅಂತ ನಾನೇ ಕೇಳ್ತಾ ಇದ್ದೀನಿ. ಮತ್ತು ಅದನ್ನು ಯಾಕೆ ಬೇಕಂದ್ರೆ ತಗೋ, ಬೇಡ ಅಂದರೆ ಬಿಡು ಅಂತ ಯಾಕೆ ಕೇಳ್ತಾ ಇದ್ದೀರಾ? ನಾನು ನೋಡಿ, ನನಗದು ತಿನ್ನಬೇಕು ಅನಿಸ್ತಾ ಇದೆ, ನಾನು ಕೇಳ್ತಾ ಇದ್ದೀನಿ, ನಾನು ತಿನ್ಬೇಕು ಅದನ್ನು. ಬಟ್ ಅವನು 100 ರೂಪಾಯಿ ಇರೋದನ್ನ 200 ರೂಪಾಯಿಗೆ ಮಾರಿದ್ರೆ ಯಾರು ತಗೊಂತಾರೆ? ಇದು ನಾನು ಕೇಳಬೇಕಲ್ವಾ?
ನಾನೊಬ್ಬ ಪ್ರಜೆಯಾಗಿ ನಾ ಇದನ್ನ ಪ್ರಶ್ನೆ ಮಾಡಬೇಕು, ನಾನು ಮಾಡ್ತಾ ಇದ್ದೀನಿ. ಬಟ್ ಅದ್ರ ಬಂದು ನೀವು ನಡುವೆ ಬೇಕಂದ್ರೆ ತಗೋ ಬೇಡ ಅಂದ್ರೆ ಬಿಡು ಅಂತಂದ್ರೆ ಕಾನೂನ ಕಾಪಾಡುವಂತ ಅಧಿಕಾರಿಗಳು ನೀವೇ ಈ ರೀತಿ ಮಾಡಿದ್ರೆ ಅಂದ್ರೆ ಅವ್ನು ಕೊಡೋ ಕಾಸಿಗೆ ಏನೋ ಒಂದು ಟೀ ನೋವು ಕೊಡ್ತಿರ್ತಾನೆ ಅಥವಾ ಏನಾದರೂ ಒಂದು ಕೊಡ್ತಿರ್ತಾನೆ, ಹಂಗೆ ಏನಾದರೂ ಅಷ್ಟಿಲ್ಲದೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನೇನು ಸುಮ್ಮನೆ ಬಿಟ್ಟಿಲ್ಲ. BBMP ಅವ್ರಿಗೆ ಆಮೇಲೆ ಕನ್ಸ್ಯೂಮರ್ ಕೋರ್ಟ್ ಅವ್ರಿಗೆಲ್ಲ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಕಂಪ್ಲೇಂಟ್ ಮಾಡಿರೋ ನಿಮಗೆ ಫೋಟೋಸನ್ನು ತೋರಿಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀರಲ್ಲ. ನನ್ನ ಕೈಲಿ ಆಗಿದ್ದನ್ನ ಅನ್ಯಾಯ ಅಂತ ಏನು ಅನ್ಸಿದೆಯೋ ಅದನ್ನ ನನ್ನ ಕೈಲಿಂದ ನಾನು ಅದನ್ನ ಕಂಪ್ಲೇಂಟ್ ಮಾಡೋಂಥ ಕೆಲಸ ಮಾಡಿದ್ದೀನಿ. BBMP ಅವ್ರಿಗೂ ಇದನ್ನ ಕಂಪ್ಲೇಂಟ್ ಮಾಡಿದ್ದೀನಿ, ಅವ್ರ ಜೊತೆ ಮಾತಾಡಿರೋ ರೆಕಾರ್ಡ್ಗಳು ಇದ್ದಾವೆ. ನಿಮಗೆ ನನ್ನ ಕೈಲಿ ಆಗಿದ್ದನ್ನು ನಾನು ಮಾಡಿದ್ದೀನಿ. ಸ್ನೇಹಿತರೆ, ನಾನು ಕೇಳ್ಕೊಳ್ತಾ ಇರೋದು ಒಂದೇ, ಎಲ್ಲಾದರೂ ಆಗಲಿ ಇಂಥವ್ರು ಇರ್ತಾರಲ್ಲ ಅವ್ರನ್ನ ಸುಮ್ಮನೆ ಬಿಡಬೇಡಿ ಸರ್. ನೋಡಿ, ನಾವು ಪ್ರತಿ ಒಂದೊಂದು ರೂಪಾಯಿಗೂ ಟ್ಯಾಕ್ಸ್ ಕಟ್ಟಿನೇ ತಿಂತಾ ಇದ್ದೀವಿ. ಒಂದೇ ಒಂದು ಏನಾದರೂ ತಗೋತೀವಿ ಅಂದರೆ TDS ಕಟ್ಟಾಗುತ್ತೆ, ಏನಾದರೂ ತಗೋತೀವಿ ಅಂತಂದರೆ ದುಡಿತೀವಿ ಅಂದರೆ TDS ಕಟ್ಟಾಗುತ್ತೆ. ಅದಾದಮೇಲೂ ಇಂಥವ್ರು 10 ರೂಪಾಯಿದನ್ನು 20 ಕೊಟ್ಟು 100 ರೂಪಾಯಿದನ್ನು 200 ರೂಪಾಯಿ ಕೊಟ್ಟು ತೊಗೊಳ್ಳೋವಂಥ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಕಾನೂನಿದ್ದು ಸುವ್ಯವಸ್ಥೆಗಳು ಇದ್ದೇ ನಮಗೆ ಈ ಥರ ಆಗ್ತಾ ಇದೆ. ಸೊ ಇಂಥವ್ರಿಗೆಲ್ಲ ಶಿಕ್ಷೆ ಆಗಬೇಕು. ನಾನು ಇದು ಒಂದೇ ಹೇಳ್ತಾ ಇಲ್ಲ, ಸುಮಾರು ಕಡೆ ಇಂಥವಿದ್ದಾವೆ. ಸಪೋಸ್ ಅವ್ರು ನೈಟಲ್ಲಿ ಏನಾದರೂ ಮಾಡಿ ಟೀನ 10-12 ರೂಪಾಯಿ, ನಾನು ಟೀದ ಬಗ್ಗೆ ಏನೂ ಮಾತಾಡಲಿಲ್ಲ. ಟೀ ಕೊಡ್ಲಪ್ಪ, ಅದನ್ನೇನು 12 ಕೊಡಲಿ 15 ಕೊಡಲಿ, ಅದು ಒಂದು ಮಾಫಿಯಾ ಆಗಿಬಿಟ್ಟಿದೆ ಇವಾಗ. 1-2 ಡಬಲ್ ರೇಟಾಗಿ ಮಾಡಿ ಓಕೆ. ನೈಟ್ ಆದರೆ ಕಷ್ಟಪಟ್ಟಿರ್ತಾನೆ, ನೈಟ್ ಎಲ್ಲ ದುಡಿಮೆ ಬಿಟ್ಟು ನಿದ್ದೆಗೆಟ್ಟು ಎಲ್ಲ ಮಾಡ್ತಿರ್ತಾನೆ ಅನ್ನೋದಕ್ಕೆ ಕೊಡೋಣ. ಆದರೆ ಹಾಡು ಹಗಲೇ ಈ ರೀತಿ ಮಾಡಿದ್ದನ್ನು ಒಬ್ಬ ಪೊಲೀಸ್ ಅಧಿಕಾರಿ ಅದಕ್ಕೆ ಸಪೋರ್ಟ್ ಮಾಡ್ತಾನೆ ಅಂತಂದರೆ ನಮ್ಮ ಸಮಾಜ ಎಲ್ಲಿಗೆ ಬಂದು ನಿಂತಿದೆ? ಇಂಥ ಅಧಿಕಾರಿಗಳ ಬಗ್ಗೆ ನೀವೇನು ಹೇಳ್ತೀರ ಅದನ್ನ ಕಮೆಂಟ್ ಮಾಡಿ. ಹಾಗೆ ಈ ಇಂಥವ್ರಿಗೆ ಮಾತ್ರ ಶಿಕ್ಷೆ ಆಗಬೇಕು. ನೋಡಿ, ಒಂದು ಡಬ್ಬಿ ಅಂಗಡಿ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾನೆ ಬಡವ ಅಂತ, ಅದನ್ನು ನಾವು ಒಪ್ಕೋತೀವಿ, ಮಾಡಲಿ. ಮತ್ತೊಬ್ಬರು ದುಡ್ಡು ತಿನ್ನಬೇಕು, ಒಬ್ಬರು ಬಗುದು ಅಥವಾ ಬಡ್ದು ತಿನ್ನಬಾರ್ದು. ರೇಟ್ ಏನಿದ್ರೆ ನ್ಯಾಯವಾಗಿ ಇಟ್ಕೊಂಡು ತಿನ್ನಲಿ. 1-2 ಡಬಲ್ ಇಟ್ಕೊಂಡು ನೈಟ್ ಟೈಮಲ್ಲಿ ಮಾಡಿದ್ರೆ ನಾವು ಇದನ್ನು ಕೇಳ್ತಾ ಇರಲಿಲ್ಲ. ಹಾಡು ಹಗಲ ಇದನ್ನು ಮಾಡ್ತಾ ಇದ್ದಾನೆ. ಇಂಥವ್ನು ಏನು ಹೇಳಬೇಕು ನೀವೇ ಕಮೆಂಟ್ ಮಾಡಿ. ನಮಸ್ಕಾರ.